ಸ್ಪ್ರಿಂಗ್ ಆನಿಯನ್ ಸಬ್ಜಿ ಈರುಳ್ಳಿ ಕಾವಿನ ಪಲ್ಯ ಮಾಡ್ತಾ ಇದ್ದೀವಿ ಇವತ್ತು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸ್ಪ್ರಿಂಗ್ ಆನಿಯನ್ಸ್, ಈರುಳ್ಳಿ ಕಾವು, ಇದನ್ನು ತೊಳೆದು ಹೆಚ್ಚಿಟ್ಕೊಂಡಿರೋದು, ವಾಶ್ಡ್ ಆ್ಯಂಡ್ ಕಟ್ ಸ್ಪ್ರಿಂಗ್ ಆನಿಯನ್ಸ್, ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್, ತೆಂಗಿನ ತುರಿ, 2 ರೀತಿ ಮೆಣಸಿನ್ಕಾಯಿ, ಬ್ಯಾಡಗಿ ಮತ್ತು ಗುಂಟೂರು, 2 ವೆರೈಟೀಸ್ ಆಫ್ ರೆಡ್ ಚಿಲ್ಲೀಸ್, ಫ್ರೈಡ್ ಗ್ರಾಮ್, ಕಡಲೆಪಪ್ಪು, ಹಿಂಗು, ಉಪ್ಪು ಮತ್ತು ಒಗ್ಗರಣೆಗೆ ಹಾಕೋ ಬೇರೆ ಸಾಮಗ್ರಿಗಳು, asafoetida, salt and the rest for seasoning. For this sabzi we are making a masala powder first, for which we are going to grind the fried gram and the red chilies. After grinding this we are going to add few more ingredients to it. ಇದು ಪಲ್ಯಕ್ಕೆ ಹಾಕೊಳ್ಳೋಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಕೆ ಫಸ್ಟು ಹುರ್ಗಡ್ಲೆ ಮತ್ತು ಮೆಣಸಿನ್ಕಾಯಿ ರುಬ್ಕೋತಾ ಇದ್ದೀವಿ. ಅದಕ್ಕೆ ಚೂರಿ ಹಿಂಗು ಹಾಕ್ತಾ ಇದ್ದೀವಿ. ಆ್ಯಡ್ ಅ ಪಿಂಚ್ ಆಫ್ asafoetida, a bit of turmeric, ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಹಾಕಿ ರುಬ್ಕೋತೀವಿ. ಇವಾಗ ನೀರೇನು ಬೇಡ ಇದಕ್ಕೆ. ಗ್ರೈಂಡ್ ಇಟ್ ವಿತೌಟ್ ಎನಿ ವಾಟರ್. This has been dry ground now. We are going to mix coconut to this and grind it again. ಇದು ಡ್ರೈ ರುಬ್ಕೊಂಡಾಗಿದೆ. ಇವಾಗ ಇದಕ್ಕೆ ತೆಂಗಿನ ತುರಿ ಮಿಕ್ಸ್ ಮಾಡ್ತಾ ಇದ್ದೀವಿ. This is the ground mix with coconut. It should be coarsely ground like this. ಇದು ತರ್ತರಿಯಾಗೇನೆ ರುಬ್ಕೊಂಡಿರೋದು ತೆಂಗಿನಕಾಯಿ ಎಣ್ಣೆ ಹಾಕಿ. ಒಂದು ಬಾಣಲೆನಲ್ಲಿ ಎಣ್ಣೆ ಹಾಕಿ ಅದು ಎಣ್ಣೆ ಕಾದ್ಮೇಲೆ ಇವಾಗ ಒಗ್ಗರಣೆ ಹಾಕ್ತೀವಿ, ಒಗ್ಗರಣೆ ಪದಾರ್ಥ. ಆಫ್ಟರ್ ಹೀಟಿಂಗ್ ಆಯಿಲ್ ಇನ್ ಅ ಪ್ಯಾನ್ ವಿ ಆರ್ ಆ್ಯಡಿಂಗ್ ಮಸ್ಟರ್ಡ್ ಸೀಡ್ಸ್, ಸಾಸಿವೆ. ಒನ್ಸ್ ಮಸ್ಟರ್ಡ್ ಸ್ಪ್ಲಟರ್ಸ್ ಆ್ಯಡ್ ಚನಾ ದಾಲ್ ಆ್ಯಂಡ್ ಉರದ್ ದಾಲ್. ಸಾಸಿವೆ ಚಿಟ್ಕುಟ್ಟಿದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ. ಆ್ಯಡ್ ಕರಿ ಲೀವ್ಸ್, ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ, ಪಿಂಚ್ ಆಫ್ ಟರ್ಮರಿಕ್, and then add to this the washed and chopped spring onions. ತೊಳೆದು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕಾವನ್ನ ಹಾಕ್ತಾ ಇದೀವಿ ಇದಕ್ಕೆ. ಇದು ಒಂದು ಕಟ್ಟು ಈರುಳ್ಳಿ ಕಾವು, 1 whole bunch, or if it's too less then you can add a little more of spring onions as well. Mix this well. This will get cooked in the steam of this mix itself. ಇದು ಒಗ್ಗರಣೆನಲ್ಲೇ ಬೇಯ್ಕೊಳ್ಳುತ್ತೆ ಇದು ಈರುಳ್ಳಿ ಕಾವು. ವಿಲ್ ಕವರ್ ಇಟ್ ವಿತ್ ಅ ಲಿಡ್ ಆ್ಯಂಡ್ ಕೀಪ್ ಇಟ್ ವಿತ್ ಅ ಮೀಡಿಯಮ್ ಲೋ ಫ್ಲೇಮ್. ಇದು ಒಂದು ತಟ್ಟೆ ಮುಚ್ಚಿ ಅಥವಾ ಏನಾದರೂ ಅದಕ್ಕೆ ಮುಚ್ಚಳ ಒಗ್ಗುವಂಥದ್ದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಇಡಿ. ಆ್ಯಸ್ ಯು ಸಿ, ಸ್ಪ್ರಿಂಗ್ ಆನಿಯನ್ ಇಟ್ ಸೆಲ್ಫ್ ವಿಲ್ release water, so you don't have to add more water for cooking. ಇದು ಈರುಳ್ಳಿ ಕಾವೇನೆ ನೀರು ಬಿಟ್ಕೊಳ್ತಾ ಇದೆ, ಅದರಲ್ಲೇ ಬೇಯುತ್ತೆ. This has been cooking for around 5 minutes now. We are adding salt. ಇದೊಂದು 5 ನಿಮಿಷದಿಂದ ಬೇಯ್ತಾ ಇದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸ್ತಾ ಇದ್ದೀವಿ. ಇದು ಸುಮಾರು ಹಾಕಿದ್ರೂ ಅದರದ್ದು ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಬೆಂದ ಮೇಲೆ. ದ ಕ್ವಾಂಟಿಟಿ ಆಫ್ ದ ಸ್ಪ್ರಿಂಗ್ ಅನಿಯನ್ ರೆಡ್ಯೂಸಸ್ ವೈಲ್ ಇಟ್ ಇಸ್ ಕುಕ್ಡ್. ನೌ ವಿ ಆ್ಯಡ್ ಶುಗರ್. ಒಂದು ಸ್ವಲ್ಪ ಸಕ್ಕರೆ ಬೆರೆಸಿದ್ದೀವಿ ಇವಾಗ. This doesn't take too long to get cooked. As you see, the quantity reduces and also the moisture content has evaporated. ಈರುಳ್ಳಿ ಕಾವಿಂದ ಬಿಟ್ಕೊಂಡಿರೋ ನೀರು ಹಿಂಗಿದೆ, ಇವಾಗ ಬೆಂದಿದೆ. Once this is completely cooked, now we are adding the ground masala to it. ಈರುಳ್ಳಿ ಕಾವು ಬೆಂದಾದ್ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕಿ ಬೆರೆಸ್ತೀವಿ ಇವಾಗ. We fried it once the powdered mix was added. While adding, just gauge the amount of the mix that you are adding, because sometimes the spring onion reduces a lot. If you add the entire powdered mix, it may be too spicy. ಅದು ಈರುಳ್ಳಿ ಕಾವು ಬೆಂದಮೇಲೆ ಎಷ್ಟಾಗಿದೆ ನೋಡಿಕೊಂಡು ರುಬ್ಕೊಂಡಿರೋದನ್ನ ಬೇಕಿರೋಷ್ಟು ಪ್ರಮಾಣದಲ್ಲಿ ಮಾತ್ರ ಹಾಕಿ. ಒಲೆ ಆರಿಸಿದ್ವಿ ಇವಾಗ. ಇದು ರೆಡಿ ಇದೆ. ಸ್ಪ್ರಿಂಗ್ ಆನಿಯನ್ ಸಬ್ಜಿ ಇಸ್ ರೆಡಿ. ಇದಕ್ಕೆ ಆಲೂಗಡ್ಡೆನೂ ಹಾಕಿ ಬೆರೆಸ್ಕೋಬೋದು, ಇಷ್ಟಪಡೋರು ಬೆಂದಿರೋ ಆಲೂಗಡ್ಡೆನೂ ಮಿಕ್ಸ್ ಮಾಡ್ಕೋಬೋದು. ಹಸಿ ಆಲೂಗಡ್ಡೆ, ಹಸಿ ಬಟಾಣಿ, ಆಲೂಗಡ್ಡೆ 2 ಹಾಕೋಬೋದು.
To this sabzi you can also add boiled potato and fresh green peas or boiled peas to it, and this goes well with ರೈಸ್. ಅನ್ನಕ್ಕೆ ಚಪಾತಿಗೆ ಎರಡಕ್ಕೂ ಚೆನ್ನಾಗಿರುತ್ತೆ ಈ ಪಲ್ಯ. ಸಾರನ್ನ ಜೊತೆನೂ ತಿನ್ಬೋದು.